ಕೆಲಸದಲ್ಲಿ ವಿಘ್ನ, ಮದುವೆ ವಿಳಂಬ ಅಥವಾ ಸಾಲಬಾಧೆ ಹೀಗೆ ಸಾಲು ಸಾಲು ಸಮಸ್ಯೆಗಳಿಂದ ನೀವು ನೊಂದಿದ್ದೀರಾ? ಸಾಕ್ಷಾತ್ ಮಹಾದೇವ ಮತ್ತು ಪಾರ್ವತಿ ದೇವಿಯ ಅನುಗ್ರಹ ಪಡೆಯಲು ಕೇವಲ 5 ನಿಮಿಷದ ಈ ಒಂದು ಮಂತ್ರ ಜಪ ಸಾಕು. ಅದು ಯಾವುದು ಅಂತ ತಿಳಿಯಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ವೀಕ್ಷಕರೇ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿದೆ ಎನ್ನುವಾಗಲೇ ಆಕಸ್ಮಿಕವಾಗಿ ಎಲ್ಲವೂ ಬದಲಾಗಿ ಬಿಡುತ್ತದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗುತ್ತದೆ. ಮನೆಯಲ್ಲಿ ಅಶಾಂತಿ, ಸದಾ ಕಿರಿಕಿರಿ ಅಥವಾ ಯಾವುದೋ ಒಂದು ನಕಾರಾತ್ಮಕ ಶಕ್ತಿ ನಮ್ಮನ್ನು ಆವರಿಸಿದಂತೆ ಭಾಸವಾಗುತ್ತಿರುತ್ತದೆ. ನೀವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಿಲ್ಲವೇ? ಮಾಡುವ ಪ್ರತಿಯೊಂದು ಕೆಲಸದಲ್ಲಿಯೂ ವಿಘ್ನಗಳು ಎದುರಾಗುತ್ತಿವೆಯೇ? ಹಾಗಾದರೆ ಈ ವಿಡಿಯೋ ನಿಮಗಾಗಿ. ಇಂದು ನಾವು ನಿಮ್ಮ ಜೀವನದ ದಾರಿದ್ರ್ಯವನ್ನು ಹೋಗಲಾಡಿಸಲು ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯ ಬಾಗಿಲು ತಟ್ಟುವಂತೆ ಮಾಡುವ ಸರಳ ಹಾಗೂ ಅದ್ಭುತ ದೈವಿಕ ಪರಿಹಾರಗಳ ಬಗ್ಗೆ ತಿಳಿಸಿಕೊಡಲಿದ್ದೇವೆ. ವೀಕ್ಷಕರೇ, ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಅಸೂಯೆ ಪಡುವವರು ಹೆಚ್ಚು. ನಾವು ಸ್ವಲ್ಪ ಬೆಳೆಯುತ್ತಿದ್ದೇವೆ ಎಂದರೆ ಸಾಕು, ಜನರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತದೆ. ಈ ದೃಷ್ಟಿ ದೋಷ ಅಥವಾ ಮನೆಯಲ್ಲಿ ಉಂಟಾಗುವ ವಾಸ್ತು ದೋಷಗಳು ನಮ್ಮ ಪ್ರಗತಿಯನ್ನು ಕುಂಠಿತಗೊಳಿಸುತ್ತವೆ. ಅನೇಕ ಬಾರಿ ನಮ್ಮ ಮದುವೆ ವಿಳಂಬವಾಗುತ್ತಿರಬಹುದು, 10 ಇಂಟರ್ವ್ಯೂ ಅಟೆಂಡ್ ಮಾಡಿದರೂ ಕೆಲಸ ಸಿಗುತ್ತಿರಲಿಲ್ಲ ಅಥವಾ ವ್ಯಾಪಾರದಲ್ಲಿ ನಷ್ಟ ಅನುಭವಿಸುತ್ತಿರಬಹುದು. ಇದಕ್ಕೆ ಮುಖ್ಯ ಕಾರಣ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿ ಮತ್ತು ನಾವು ತಿಳಿಯದೇ ಮಾಡುವ ಸಣ್ಣ ಪುಟ್ಟ ತಪ್ಪುಗಳು. ಮನೆಯನ್ನು ಅಶುಚಿಯಾಗಿಡುವುದು, ಬೆಳಗ್ಗೆ ತಡವಾಗಿ ಏಳುವುದು, ಇವೆಲ್ಲವೂ ದಾರಿದ್ರ್ಯಕ್ಕೆ ದಾರಿಯಾಗುತ್ತದೆ. ಹಾಗಾದರೆ ಇದಕ್ಕೆ ಪರಿಹಾರವೇನು? ವೀಕ್ಷಕರೇ, ನಾವು ಶಾಸ್ತ್ರಗಳ ಪ್ರಕಾರ ದಿನದ ಆರಂಭ ಹೇಗೆ ಮಾಡುತ್ತೇವೋ ಇಡೀ ದಿನ ಹಾಗೆಯೇ ಇರುತ್ತದೆ. ನೀವು ಎದ್ದ ತಕ್ಷಣ ನಿಮ್ಮ ಅದೃಷ್ಟವನ್ನು ನೀವೇ ಬದಲಾಯಿಸಿಕೊಳ್ಳಬಹುದು. ಮೊದಲನೆಯದಾಗಿ, ಬೆಳಗ್ಗೆ ಎದ್ದ ತಕ್ಷಣ ಮಲಗಿದ ಜಾಗದಲ್ಲಿಯೇ ನಿಮ್ಮ 2 ಕೈಗಳನ್ನು ಜೋಡಿಸಿ ಈ ಮಂತ್ರವನ್ನು ಪಠಿಸಿ. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತೆ, ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಂ. ಇದರ ಅರ್ಥ ನಮ್ಮ ಕೈಯಲ್ಲೇ ದೇವತೆಗಳಿದ್ದಾರೆ ಎಂದು. ಇದು ನಿಮ್ಮ ದಿನಕ್ಕೆ ಸಕಾರಾತ್ಮಕ ಆರಂಭ ನೀಡುತ್ತದೆ. ಎರಡನೆಯದಾಗಿ, ಕುಂಡಲಿಯಲ್ಲಿ ದೋಷಗಳಿದ್ದರೆ ಅಥವಾ ಕೆಲಸಗಳು ಅರ್ಧಕ್ಕೆ ನಿಲ್ಲುತ್ತಿದ್ದರೆ ಭಕ್ತಿಯಿಂದ ಓಂ ಜುಂ ಸ್ವಾಹ ಎಂಬ ಮಂತ್ರವನ್ನು ಜಪಿಸಿ. ಈ ಮಂತ್ರವು ನಿಮ್ಮ ಸುತ್ತ ಒಂದು ರಕ್ಷಾ ಕವಚವನ್ನು ನಿರ್ಮಿಸುತ್ತದೆ. ವೀಕ್ಷಕರೇ, ಮನೆಯ ಹೆಣ್ಣು ಮಕ್ಕಳು ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ. ಸ್ತ್ರೀಯರು ಮುಂಜಾನೆ ಎದ್ದು ಮನೆಯನ್ನು ಶುಚಿಗೊಳಿಸಿ ಹೊಸ್ತಿಲಿಗೆ ಪೂಜೆ ಮಾಡಿ ದೀಪ ಹಚ್ಚುವುದರಿಂದ ಮನೆಯಲ್ಲಿರುವ ನಕಾರಾತ್ಮಕತೆ ದೂರವಾಗುತ್ತದೆ. ಸಂತಾನ ಭಾಗ್ಯಕ್ಕೆ ಹಂಬಲಿಸುತ್ತಿರುವವರು ಅಥವಾ ಮನೆಯಲ್ಲಿ ಸದಾ ಸುಖ ಶಾಂತಿ ಬಯಸುವವರು ಬೆಳಗ್ಗೆ ಪೂಜೆ ಪುನಸ್ಕಾರ ಮಾಡದೆ ಮನೆಯಿಂದ ಹೊರಗೆ ಹೋಗಬೇಡಿ. ಎಷ್ಟೇ ಕೆಲಸದ ಒತ್ತಡವಿದ್ದರೂ ಕನಿಷ್ಠ ಪಕ್ಷ ದೇವರೆದುರು ಒಂದು ದೀಪ ಹಚ್ಚಿ ನಮಸ್ಕರಿಸುವುದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಸಮಸ್ಯೆಗಳು ಬೆಟ್ಟದಷ್ಟಿರಲಿ, ಮಹಾದೇವನ ಕೃಪೆ ಇದ್ದರೆ ಕ್ಷಣಾರ್ಧದಲ್ಲಿ ಕರಗಿ ಹೋಗುತ್ತವೆ. ವೀಕ್ಷಕರೇ, ನಿಮಗೆ ಹಣಕಾಸಿನ ತೊಂದರೆ ವಿಪರೀತವಾಗುತ್ತಿದ್ದರೆ ಅಥವಾ ಮದುವೆ ವಿಳಂಬವಾಗುತ್ತಿದ್ದರೆ ಹತ್ತಿರದ ಶಿವನ ದೇವಸ್ಥಾನಕ್ಕೆ ಹೋಗಿ ಒಂದು ತೆಂಗಿನಕಾಯಿಯನ್ನು ದಾನವಾಗಿ ನೀಡಿ. ಶಿವನ ಸೇವೆ ಮಾಡುವುದರಿಂದ ಮತ್ತು ಸದಾ ಮನಸ್ಸಿನಲ್ಲಿ ಶಿವನ ನಾಮಸ್ಮರಣೆ ಮಾಡುವುದರಿಂದ ನಿಮ್ಮ ಪಾಪ ಕರ್ಮಗಳು ದೂರವಾಗಿ ಪೂಜೆ ಫಲ ನೀಡುತ್ತದೆ. ಶಿವ ಮತ್ತು ಪಾರ್ವತಿಯರ ಅನುಗ್ರಹದಿಂದ ನಿಮ್ಮ ವ್ಯಾಪಾರದಲ್ಲಿ ಲಾಭ ಮತ್ತು ಉದ್ಯೋಗದಲ್ಲಿ ಉನ್ನತಿ ಖಂಡಿತವಾಗಿಯೂ ಸಿಗುತ್ತದೆ. ನೆನಪಿಡಿ, ಸ್ವಚ್ಛತೆ ಎಲ್ಲಿರುತ್ತದೆಯೋ ಅಲ್ಲಿ ದೈವತ್ವವಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಅದೃಷ್ಟ ಎಂಬುದು ಆಕಾಶದಿಂದ ಬೀಳುವುದಿಲ್ಲ. ನಮ್ಮ ಭಕ್ತಿ, ನಾವು ಮಾಡುವ ಸಣ್ಣ ಪುಟ್ಟ ಬದಲಾವಣೆಗಳು ಮತ್ತು ದೈವದ ಮೇಲಿನ ನಂಬಿಕೆ ನಮ್ಮ ಬದುಕನ್ನು ಬಂಗಾರವಾಗಿಸುತ್ತದೆ. ಹಿಂದೆ ಸಂಕಲ್ಪ ಮಾಡಿ, ಮುಂಜಾನೆ ಶುಚಿಯಾಗಿ ದೇವರ ಸ್ಮರಣೆ ಮಾಡಿ ದಿನ ಆರಂಭಿಸಿ. ಖಂಡಿತ ಲಕ್ಷ್ಮಿ ನಿಮ್ಮ ಮನೆಗೆ ನಡೆದು ಬರುತ್ತಾಳೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಮತ್ತು ಇನ್ನಷ್ಟು ಇಂತಹ ದೈವಿಕ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದನ್ನೇ ಮಾಡಲಿ. ಧನ್ಯವಾದಗಳು.